ಇನ್ನು ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಾಮುಲು ವಿರುದ್ಧ ಕೇಸ್ ದಾಖಲಾಗಿದೆ. ಈ ಪೋಕ್ಸೋ ಕೇಸ್ ಸಂತ್ರಸ್ತೆಯ ಹೆಸರು, ವಿವರ ಅದೆಲ್ಲವನ್ನೂ ಕೂಡ ಹೇಳಿಬಿಡಿದ್ರು ರಾಮುಲು. ಸಮಾವೇಶ ಸಂದರ್ಭದಲ್ಲಿ ಎಲ್ಲ ಮಾಹಿತಿನ ಹೇಳಿದರು. ಗಾಂಜಾ ಡ್ರಗ್ಸ್ ಹಬ್ಬಾಗಿದೆ ಬಳ್ಳಾರಿ ಅಂತ ಹೇಳ್ತಾನೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಆಕೆ ಹೆಸರು, ವಿಳಾಸ, ತರಗತಿ, ಓದೋ ಶಾಲೆ ಎಲ್ಲದನ್ನು ಕೂಡ ಹೇಳಿದರು. ಹೇಳೋ ಉತ್ಸಾಹದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ರಾಮುಲು ವಿರುದ್ಧ ಕೇಸ್ ದಾಖಲಾಗಿದೆ. ಇದು ಮೊನ್ನೆ ರಾಮುಲು ಬಹಳ ವೀರಾವೇಶದಿಂದ ಮಾತಾಡಿದರು. ದೊಡ್ಡ ದೊಡ್ಡ ನಾಯಕರುಗಳು ವೇದಿಕೆ ಮೇಲಿದ್ದರು, ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರಿದ್ದರು. ಹೀಗಾಗಿ ಅವ್ರಿಗೆ ವಿಪರೀತವಾದಂಥ ಉತ್ಸಾಹ ಇತ್ತು. ಉತ್ಸಾಹ ಸಂದರ್ಭದಲ್ಲಿ ಕೂಗ್ತಾ ಚೀರ್ತಾ ಮಾತಾಡುವಾಗ ಎಲ್ಲ ವಿವರಗಳನ್ನು ಕೊಟ್ಟರು. ಯಾರ ಮೇಲೆ ಅತ್ಯಾಚಾರ ಅನಾಚಾರಗಳಾಯಿತು, ಆ ಹುಡುಗಿ ಹೆಸರೇನು, ವಿಳಾಸ ಏನು, ಯಾವ ತರಗತಿಯಲ್ಲಿ ಓದ್ತಾ ಇದ್ದಾಳೆ, ಯಾವ ಸಂಸ್ಥೆಯಲ್ಲಿ ಓದ್ತಾ ಇದ್ದಾಳೆ, ಎಲ್ಲದರ ವಿವರಗಳನ್ನು ಕೂಡ ರಾಮುಲು ಹೊಡೆದಿದ್ದರು. ಅದರ ಪರಿಣಾಮ ನೋಡಿ, ನಾಯಕರಾಗಿದ್ದಂಥವ್ರಿಗೆ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಏನು ಎತ್ತ ಗೊತ್ತಿರಬೇಕು. ಯಾವುದೋ ವೀರಾವೇಶದಲ್ಲಿ ಏನೋ ಮಾತಾಡ್ಬಿಟ್ರೆ ಎಡವಟುಗಳಾಗ್ತವೆ. ಈಗ ಆ ಸಂಸ್ಥೆಗೂ ಕೆಟ್ಟ ಹೆಸರು, ಆ ಮಗು, ಆ ಪಾಪ ಆ ಹುಡುಗಿ ಕೆಟ್ಟ ಹೆಸರು, ಆಕೆ ಬಗ್ಗೆ ಎಲ್ಲ ವಿವರಗಳನ್ನು ಜಗತ್ತಿಗೆ ಗೊತ್ತಾಗ್ಬಿಡ್ತೀವಿ. ಇವಾಗ ಏನು ಅರ್ಥ ಇದು ಹೀಗಾಗಿಯೇ ರಾಮುಲು ಮೇಲೆ FIR ದಾಖಲಾಗಿದೆ. ಇನ್ನು ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಾಮುಲು ವಿರುದ್ಧ ಕೇಸ್ ದಾಖಲಾಗಿದೆ. ಈ ಪೋಕ್ಸೋ ಕೇಸ್ ಸಂತ್ರಸ್ತೆಯ ಹೆಸರು, ವಿವರ ಅದೆಲ್ಲವನ್ನೂ ಕೂಡ ಹೇಳಿಬಿಡಿದ್ರು ರಾಮುಲು. ಸಮಾವೇಶ ಸಂದರ್ಭದಲ್ಲಿ ಎಲ್ಲ ಮಾಹಿತಿನ ಹೇಳಿದರು. ಗಾಂಜಾ ಡ್ರಗ್ಸ್ ಹಬ್ಬಾಗಿದೆ ಬಳ್ಳಾರಿ ಅಂತ ಹೇಳ್ತಾನೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಆಕೆ ಹೆಸರು, ವಿಳಾಸ, ತರಗತಿ, ಓದೋ ಶಾಲೆ ಎಲ್ಲದನ್ನು ಕೂಡ ಹೇಳಿದರು. ಹೇಳೋ ಉತ್ಸಾಹದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ರಾಮುಲು ವಿರುದ್ಧ ಕೇಸ್ ದಾಖಲಾಗಿದೆ. ಇದು ಮೊನ್ನೆ ರಾಮುಲು ಬಹಳ ವೀರಾವೇಶದಿಂದ ಮಾತಾಡಿದರು. ದೊಡ್ಡ ದೊಡ್ಡ ನಾಯಕರುಗಳು ವೇದಿಕೆ ಮೇಲಿದ್ದರು, ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರಿದ್ದರು. ಹೀಗಾಗಿ ಅವ್ರಿಗೆ ವಿಪರೀತವಾದಂಥ ಉತ್ಸಾಹ ಇತ್ತು. ಉತ್ಸಾಹ ಸಂದರ್ಭದಲ್ಲಿ ಕೂಗ್ತಾ ಚೀರ್ತಾ ಮಾತಾಡುವಾಗ ಎಲ್ಲ ವಿವರಗಳನ್ನು ಕೊಟ್ಟರು. ಯಾರ ಮೇಲೆ ಅತ್ಯಾಚಾರ ಅನಾಚಾರಗಳಾಯಿತು, ಆ ಹುಡುಗಿ ಹೆಸರೇನು, ವಿಳಾಸ ಏನು, ಯಾವ ತರಗತಿಯಲ್ಲಿ ಓದ್ತಾ ಇದ್ದಾಳೆ, ಯಾವ ಸಂಸ್ಥೆಯಲ್ಲಿ ಓದ್ತಾ ಇದ್ದಾಳೆ, ಎಲ್ಲದರ ವಿವರಗಳನ್ನು ಕೂಡ ರಾಮುಲು ಹೊಡೆದಿದ್ದರು. ಅದರ ಪರಿಣಾಮ ನೋಡಿ, ನಾಯಕರಾಗಿದ್ದಂಥವ್ರಿಗೆ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಏನು ಎತ್ತ ಗೊತ್ತಿರಬೇಕು. ಯಾವುದೋ ವೀರಾವೇಶದಲ್ಲಿ ಏನೋ ಮಾತಾಡ್ಬಿಟ್ರೆ ಎಡವಟುಗಳಾಗ್ತವೆ. ಈಗ ಆ ಸಂಸ್ಥೆಗೂ ಕೆಟ್ಟ ಹೆಸರು, ಆ ಮಗು, ಆ ಪಾಪ ಆ ಹುಡುಗಿ ಕೆಟ್ಟ ಹೆಸರು, ಆಕೆ ಬಗ್ಗೆ ಎಲ್ಲ ವಿವರಗಳನ್ನು ಜಗತ್ತಿಗೆ ಗೊತ್ತಾಗ್ಬಿಡ್ತೀವಿ. ಇವಾಗ ಏನು ಅರ್ಥ ಇದು ಹೀಗಾಗಿಯೇ ರಾಮುಲು ಮೇಲೆ FIR ದಾಖಲಾಗಿದೆ.